ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸನ್ನು रजिस्टर मारे। बेंगलुरु में पुलिस ने उन अफराद के खिलाफ मुकदमा दर्ज किए हैं जिन्होंने ईरान के सुप्रीम लीडर आयतुल्लाह अली ख़ामनाई की हलाकत के ख़िलाफ़ एहतजाजी मार्च निकाला था। ये एहतजाज रिचमंड टाउन में शिया मुसलमानों के एक इज्तिमा के बाद किया गया था, जहां लोग ख़ामनाई की मौत पर सोग मनाने और फ़ज़ाई हमलों की मज़म्मत करने के लिए जमा हुए थे। कर्नाटक के वज़ीर दाखिला जी परमेश्वरा ने कहा कि मुज़ाहिरीन के पास जुलूस निकालने की इजाज़त नहीं थी। शहर में जुलूस निकालने पर अदालत की पाबंदी है और अगर किसी को एहतजाज करना है तो उसे सिर्फ फ्रीडम पार्क में इजाज़त दी जा सकती है। उन्होंने वाज़ेह किया कि आने वाले दिनों में किसी भी सूरत में सड़कों पर एहतजाजी मार्च की इजाज़त नहीं दी जाएगी। वज़ीर दाखिला ने मज़ीद कहा कि हुकूमत अदालत के अहकाम पर सख्ती से अमल करेगी। जब उनसे ये पूछा गया कि एहतजाज में कांग्रेस के भी एक MLA शामिल थे तो उन्होंने कहा कि कानून सब पर एकसा तौर पर लागू होगा। 28 फरवरी को इसराइल और अमेरिका के फ़िज़ाई हमलों में आयतुल्लाह अली ख़ामनाई की शहादत के बाद कश्मीर, लखनऊ और हैदराबाद समेत कई शहरों में मुज़ाहरे देखने में आए हैं। कर्नाटक असेंबली में अपोजिशन लीडर R अशोका ने भी एहतजाज में शामिल अफराद के ख़िलाफ़ कानूनी कार्रवाई का मुतालबा किया है। दूसरी जानिब मरकज़ी वज़ारत दाखिला ने तमाम रियासतों को अलर्ट रहने की हिदायत दी है और सोशल मीडिया पर नज़र रखने के साथ किसी भी मुमकिन तशद्दुद को रोकने के लिए इक़दाम करने को कहा है। ಒಂದು ವರ್ಗದ ಮೈನಾರಿಟಿ ಜನ ಅವರು ಕೊಮಿನಿಯನ್ನು ಅವರು ಗುರುಗಳು ಅಂತೇಳಿ ಒಪ್ಕೊಂಡಿದ್ದಾರೆ. ಅವರು ತೀರ್ಕೊಂಡಾಗ ಸ್ವಾಭಾವಿಕವಾಗಿ ಅವರಿಗೆ ನೋವಾಗಿರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಕಾನೂನಿನ ಒಳಗಡೆ ಆಗಬೇಕಲ್ಲ ಅದು, ಅದಕ್ಕೆ ಅವರು ಪ್ರೊಸೆಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳಿರಲಿಲ್ಲ, ಅವರು ನಾವು ಕೊಟ್ಟಿರಲಿಲ್ಲ, ಆದರೂ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಲ್ಲಿ ಪ್ರೊಸೆಷನ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡೋದಿಲ್ಲ. ಯಾಕೆಂದರೆ ಈಗಾಗಲೇ ಕೋರ್ಟಲ್ಲೇ ಆದೇಶ ಮಾಡಿದ್ದಾರೆ, ಯಾವುದು ಪ್ರೊಸೆಷನ್ನಿಗೆ ನೀವು ಪರ್ಮಿಷನ್ ಕೊಡಬಾರ್ದು ಅಂತೇಳಿ ಮಾಡಿದ್ದಾರೆ. ಬೇಕಾದರೆ ನೀವು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ. ನಿನ್ನೆ ನಡೆದಂಥ ಪ್ರತಿಭಟನೆಯನ್ನು ವಿರುದ್ಧವಾಗಿ ನಾವು ಈಗಾಗಲೇ ಕೇಸಸ್ಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲ, ನಾವು ಕೂಡ ಅಲ್ಲಿ ಬೀದಿಗೆ ಬರಲಿಲ್ಲ. ನಮ್ಮ ಪಕ್ಷದವರು ನರೇಗಾ ವಿಚಾರದಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಭಾಷಣ ಮಾಡಿ ಅಲ್ಲಿ ಒಂದಷ್ಟು ಜನ ಸ್ಪಿಲ್ ಓವರ್ ಆಗಿದ್ದ ಅಷ್ಟೇ ಬಿಟ್ಟರೆ ಅದನ್ನು ನಾವು ಬೀದಿಗೆ ತೊಗೊಂಡು ಬರಲಿಲ್ಲ. ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ, ಅವರು ಅದನ್ನು ಪಾಲಿಸಬೇಕು. ಆಮೇಲೆ SIR ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ದರು. ಅವರಿಗೂ ಕೂಡ ನಾವು ಇಲ್ಲ ನೀವು ಮಾಡಿಕೊಡೋದು, ಪ್ರೊಸೆಷನ್ ಮಾಡಿಕೊಡೋದು ಅಂತ ಮಾನ್ಯ ರಾಹುಲ್ ಗಾಂಧಿಯವರಿಗೂ ನಾವು ಹೇಳಿ ಆಮೇಲೆ ಅವರು ಕಾರ್ನಲ್ಲಿ ವೆಹಿಕಲಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋದರು. ಅದರಿಂದ ಕಠಿಣವಾಗಿ ನಾವು ಇದನ್ನು ಪಾಲಿಸ್ತೀವಿ. ಕಾಂಗ್ರೆಸ್ ಶಾಸಕರಿಗೆ ಇದರ ಅರಿವಿರಲಿಲ್ವಲ್ಲ ಸರ್, ಅವರೇ ಪಾದಯಾತ್ರೆ ನಾವು ಅದನ್ನು ಭಾಳ ಕಠಿಣವಾಗಿ ಪಾಲಿಸ್ತೀವಿ.